ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. 17ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸುವ ಮೂಲಕ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಾರೆ. 3.5 ಗಂಟೆಗಳ ಕಾಲ ನಿರಂತರ ಬಜೆಟ್ ಪ್ರತಿಯನ್ನ ಓದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಮೂಲಕ ಸಿಎಂ ಸಿದ್ದರಾಮಯ್ಯ 4.48 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಇವತ್ತು ಸದನದಲ್ಲಿ ಮಂಡಿಸಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. 4,48,000 ಕೋಟಿ ಗಾತ್ರದ ಬಜೆಟ್ ಅನ್ನ ಇವತ್ತು ರಾಜ್ಯಕ್ಕೆ ಕೊಟ್ಟಿರತಕ್ಕಂಥದ್ದು. ಪ್ರಮುಖವಾಗಿ ಬೆಳಿಗ್ಗೆ 9:45 ಸುಮಾರಕ್ಕೆ ವಿಧಾನಸೌಧಕ್ಕೆ ಆಗಮಿಸಿದಂತಹ ಸಿಎಂ ಸಿದ್ದರಾಮಯ್ಯನವರು ಮೊದಲಿಗೆ ತಮ್ಮ ಕ್ಯಾಬಿನೆಟ್ನ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕೂಡ ಮಾಡಿ ಅಲ್ಲಿ ಬಜೆಟ್ಗೆ ಅನುಮೋದನೆಯನ್ನ ಪಡೆದು ಆ ನಂತರ ಅಲ್ಲಿಂದ ನೇರವಾಗಿ ವಿಧಾನಸಭೆಯ ಸದನಕ್ಕೆ ಹೋಗಿ ಅಲ್ಲಿ ಬಜೆಟ್ ಅನ್ನ ಮಂಡನೆಯನ್ನ ಮಾಡ್ತಾರೆ. ಅಕ್ಕ ಮಹಾದೇವಿ ಅವರ ವಚನಗಳಿಂದ ಆರಂಭ ಆದಂತಹ ಈ ಒಂದು ಬಜೆಟ್, ಸಿದ್ದರಾಮಯ್ಯ ಅವರ ಬಜೆಟ್ ಸುಮಾರು 3 ಗಂಟೆ 40 ನಿಮಿಷಗಳ ಕಾಲ ನಿರರ್ಗಳವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಿದ್ರು. ಈ ಒಂದು ಬಜೆಟ್ನಲ್ಲಿ ಬಹುಪಾಲು ಅಂದ್ರೆ ಸಿಂಹಪಾಲು ಇಲ್ಲಿ ಗ್ಯಾರಂಟಿಯ ಯೋಜನೆಗಳಿಗೆ ಎತ್ತಿಟ್ಟಿರತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಾಗಿ ಕಂಡುಬರ್ತಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಭರವಸೆನ ಏನ್ ಕೊಟ್ಟಿತ್ತು ಅದನ್ನು ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಬಜೆಟ್ ನಲ್ಲಿ ಕೂಡ ತಮ್ಮ ಬಜೆಟ್ ಸಿಂಹಪಾಲನ್ನ ಗ್ಯಾರಂಟಿಯ ಯೋಜನೆಗಳಿಗೆ ಕೊಟ್ಟಿರತಕ್ಕಂಥದ್ದು ಎದ್ದು ಕಾಣುತ್ತೆ. ಇನ್ನು ಉಳಿದಂತೆ ಕೃಷಿ ಹಾಗೇನೆ ಬೆಂಗಳೂರಿನ ಜಿಬಿಎ ಆಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ, ಕಾರಿಡಾರ್ಗಳ ಅಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನು ಮುಗಿತು. ಬಜೆಟ್ ಅನ್ನು ಮುಗಿದ ನಂತರ ಏಕಾಏಕಿಯಾಗಿ ಬಿಜೆಪಿಯವರು ಈ ಒಂದು ಬಜೆಟ್ ಅನ್ನ ಖಂಡಿಸಿ ಪ್ರತಿಭಟನೆಗೆ ಇಳಿದ್ರು. ಯಾಕೆಂತಂದ್ರೆ ಸಹಜವಾಗಿ ವಿರೋಧ ಪಕ್ಷದವರು ಆಡಳಿತ ಪಕ್ಷ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡುವ ಸಂದರ್ಭದಲ್ಲಿ ಟೀಕೆ ಮಾಡುವಂತದ್ದು ಸಹಜ. ಆದರೆ ಈ ಬಾರಿ ಅದೊಂದಷ್ಟು ಅತಿರೇಕಕ್ಕೆ ಹೋಯ್ತೇನೋ ಅಂತಕ್ಕಂಥದ್ದು. ಯಾಕೆಂತಂದ್ರೆ 4,48,000 ಕೋಟಿಯ ಬಜೆಟ್ ಅನ್ನ ಕೊಟ್ಟಿದ್ದರೂ ಕೂಡ ಸಿದ್ದರಾಮಯ್ಯ ಅವರು ಗುರುತರವಾಗಿ ಯಾರಿಗೂ ಕೂಡ ಸರಿಯಾಗಿ ಒಂದು ಮಾನದಂಡಗಳ ಪ್ರಕಾರವಾಗಿ ಸರಿಯಾದಂತಹ ಅನುದಾನವನ್ನು ಕೊಡೋದಕ್ಕೆ ಒದಗಿಸಿಲ್ಲ ಅಂತಕ್ಕಂತಹ ಒಂದು ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಕರಾವಳಿಯ ಭಾಗಕ್ಕೆ ಯಾವುದೇ ರೀತಿಯ ವಿಶೇಷವಾದಂತಹ ಒತ್ತನ್ನು ಕೊಟ್ಟಿಲ್ಲ ಅಂತ ಹೇಳಿ ಕಾರ್ಕಳ ಸುನೀಲ್ ಕುಮಾರ್ ಅವರು ಆರೋಪವನ್ನು ಮಾಡಿದ್ರೆ, ಇದೊಂದು ಕರ್ನಾಟಕ ರಾಜ್ಯದ ಜನರ ಪಾಲಿಗೆ ಜನರಿಗೆ ಇದೊಂದು ಚೆಂಬನ್ನ ಕೊಟ್ಟಿರತಕ್ಕಂತಹ ಬಜೆಟ್ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಹಾಗೇನೆ ರಾಜ್ಯ ಬಿಜೆಪಿ ಅಧ್ಯಕ್ಷರು ಆದಂತಹ ವಿಜೇಂದ್ರ ಅವರು ಚೊಂಬನ ಪ್ರದರ್ಶನ ಮಾಡುವ ಮೂಲಕ ಪ್ರತಿಭಟನೆಗೆ ಇಳಿದ್ರು. ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಪ್ರತಿಭಟನೆಯನ್ನ ಮಾಡಿ ಸಿದ್ದರಾಮಯ್ಯ ಅವರು ಈ ಬಜೆಟ್ಗೆ ಸಾಲವನ್ನ ಮಾಡುವುದರಲ್ಲಿ ಎತ್ತಿದಾಗ, ಹೀಗಾಗಿ ಸಾಲವನ್ನ ಮಾಡುವ ಮೂಲಕ ರಾಜ್ಯದ ಜನರಿಗೆ ಬಿಸಿ ತುಪ್ಪವನ್ನು ಉಣಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಒಟ್ಟಾರೆ ಸಾಲ, ರಾಜ್ಯದ ಸಾಲ ಈಗ 8 ಲಕ್ಷ ಕೋಟಿಯನ್ನ ಮೀರಿದೆ. ಅದರ ಬಹುಪಾಲು 50% ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಸದ್ಯ ಇದರ ಇಂಚಿಂಚು ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಬಹುದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. 17ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸುವ ಮೂಲಕ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಾರೆ. 3.5 ಗಂಟೆಗಳ ಕಾಲ ನಿರಂತರ ಬಜೆಟ್ ಪ್ರತಿಯನ್ನ ಓದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಮೂಲಕ ಸಿಎಂ ಸಿದ್ದರಾಮಯ್ಯ 4.48 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಇವತ್ತು ಸದನದಲ್ಲಿ ಮಂಡಿಸಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. 4,48,000 ಕೋಟಿ ಗಾತ್ರದ ಬಜೆಟ್ ಅನ್ನ ಇವತ್ತು ರಾಜ್ಯಕ್ಕೆ ಕೊಟ್ಟಿರತಕ್ಕಂಥದ್ದು. ಪ್ರಮುಖವಾಗಿ ಬೆಳಿಗ್ಗೆ 9:45 ಸುಮಾರಕ್ಕೆ ವಿಧಾನಸೌಧಕ್ಕೆ ಆಗಮಿಸಿದಂತಹ ಸಿಎಂ ಸಿದ್ದರಾಮಯ್ಯನವರು ಮೊದಲಿಗೆ ತಮ್ಮ ಕ್ಯಾಬಿನೆಟ್ನ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕೂಡ ಮಾಡಿ ಅಲ್ಲಿ ಬಜೆಟ್ಗೆ ಅನುಮೋದನೆಯನ್ನ ಪಡೆದು ಆ ನಂತರ ಅಲ್ಲಿಂದ ನೇರವಾಗಿ ವಿಧಾನಸಭೆಯ ಸದನಕ್ಕೆ ಹೋಗಿ ಅಲ್ಲಿ ಬಜೆಟ್ ಅನ್ನ ಮಂಡನೆಯನ್ನ ಮಾಡ್ತಾರೆ. ಅಕ್ಕ ಮಹಾದೇವಿ ಅವರ ವಚನಗಳಿಂದ ಆರಂಭ ಆದಂತಹ ಈ ಒಂದು ಬಜೆಟ್, ಸಿದ್ದರಾಮಯ್ಯ ಅವರ ಬಜೆಟ್ ಸುಮಾರು 3 ಗಂಟೆ 40 ನಿಮಿಷಗಳ ಕಾಲ ನಿರರ್ಗಳವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಿದ್ರು. ಈ ಒಂದು ಬಜೆಟ್ನಲ್ಲಿ ಬಹುಪಾಲು ಅಂದ್ರೆ ಸಿಂಹಪಾಲು ಇಲ್ಲಿ ಗ್ಯಾರಂಟಿಯ ಯೋಜನೆಗಳಿಗೆ ಎತ್ತಿಟ್ಟಿರತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಾಗಿ ಕಂಡುಬರ್ತಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಭರವಸೆನ ಏನ್ ಕೊಟ್ಟಿತ್ತು ಅದನ್ನು ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಬಜೆಟ್ ನಲ್ಲಿ ಕೂಡ ತಮ್ಮ ಬಜೆಟ್ ಸಿಂಹಪಾಲನ್ನ ಗ್ಯಾರಂಟಿಯ ಯೋಜನೆಗಳಿಗೆ ಕೊಟ್ಟಿರತಕ್ಕಂಥದ್ದು ಎದ್ದು ಕಾಣುತ್ತೆ. ಇನ್ನು ಉಳಿದಂತೆ
ಇನ್ನು ಕೃಷಿ ಹಾಗೇನೆ ಬೆಂಗಳೂರಿನ ಜಿಬಿಎ ಆಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಕಾರಿಡಾರ್ಗಳ ಅಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನು ಮುಗಿತು. ಬಜೆಟ್ ಅನ್ನು ಮುಗಿದ ನಂತರ ಏಕಾಏಕಿಯಾಗಿ ಬಿಜೆಪಿಯವರು ಈ ಒಂದು ಬಜೆಟ್ ಅನ್ನ ಖಂಡಿಸಿ ಪ್ರತಿಭಟನೆಗೆ ಇಳಿದರು. ಏಕೆಂತಂದ್ರೆ ಸಹಜವಾಗಿ ವಿರೋಧ ಪಕ್ಷದವರು ಆಡಳಿತ ಪಕ್ಷ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡುವ ಸಂದರ್ಭದಲ್ಲಿ ಟೀಕೆ ಮಾಡುವಂತದ್ದು ಸಹಜ. ಆದರೆ ಈ ಬಾರಿ ಅದೊಂದಷ್ಟು ಅತಿರೇಕಕ್ಕೆ ಹೋಯ್ತೇನೋ ಅಂತಕ್ಕಂಥದ್ದು. ಯಾಕೆಂತಂದ್ರೆ 4,48,000 ಕೋಟಿಯ ಬಜೆಟ್ ಅನ್ನ ಕೊಟ್ಟಿದ್ದರೂ ಕೂಡ ಸಿದ್ದರಾಮಯ್ಯ ಅವರು ಗುರುತರವಾಗಿ ಯಾರಿಗೂ ಕೂಡ ಸರಿಯಾಗಿ ಒಂದು ಮಾನದಂಡಗಳ ಪ್ರಕಾರವಾಗಿ ಸರಿಯಾದಂತಹ ಅನುದಾನವನ್ನು ಕೊಡೋದಕ್ಕೆ ಒದಗಿಸಿಲ್ಲ ಅಂತಕ್ಕಂತಹ ಒಂದು ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಕರಾವಳಿಯ ಭಾಗಕ್ಕೆ ಯಾವುದೇ ರೀತಿಯ ವಿಶೇಷವಾದಂತಹ ಒತ್ತನ್ನು ಕೊಟ್ಟಿಲ್ಲ ಅಂತ ಹೇಳಿ ಕಾರ್ಕಳ ಸುನೀಲ್ ಕುಮಾರ್ ಅವರು ಆರೋಪವನ್ನು ಮಾಡಿದ್ರೆ, ಇದೊಂದು ಕರ್ನಾಟಕ ರಾಜ್ಯದ ಜನರ ಪಾಲಿಗೆ ಜನರಿಗೆ ಇದೊಂದು ಚೆಂಬನ್ನ ಕೊಟ್ಟಿರತಕ್ಕಂತಹ ಬಜೆಟ್ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಹಾಗೇನೆ ಏನು ರಾಜ್ಯ ಬಿಜೆಪಿ ಅಧ್ಯಕ್ಷರು ಆದಂತಹ ವಿಜೇಂದ್ರ ಅವರು ಚೊಂಬನ ಪ್ರದರ್ಶನ ಮಾಡುವ ಮೂಲಕ ಪ್ರತಿಭಟನೆಗೆ ಇಳಿದ್ರು. ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಪ್ರತಿಭಟನೆಯನ್ನ ಮಾಡಿ ಸಿದ್ದರಾಮಯ್ಯ ಅವರು ಈ ಬಜೆಟ್ಗೆ ಸಾಲವನ್ನ ಮಾಡುವುದರಲ್ಲಿ ಎತ್ತಿದಾಗ, ಹೀಗಾಗಿ ಸಾಲವನ್ನ ಮಾಡುವ ಮೂಲಕ ರಾಜ್ಯದ ಜನರಿಗೆ ಬಿಸಿ ತುಪ್ಪವನ್ನು ಉಣಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಒಟ್ಟಾರೆ ಸಾಲ, ರಾಜ್ಯದ ಸಾಲ ಈಗ 8 ಲಕ್ಷ ಕೋಟಿಯನ್ನು ಮೀರಿದೆ. ಅದರ ಬಹುಪಾಲು 50% ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಸದ್ಯ ಇದರ ಇಂಚಿಂಚು ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಬಹುದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. 17ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸುವ ಮೂಲಕ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಾರೆ. 3.5 ಗಂಟೆಗಳ ಕಾಲ ನಿರಂತರ ಬಜೆಟ್ ಪ್ರತಿಯನ್ನ ಓದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಮೂಲಕ ಸಿಎಂ ಸಿದ್ದರಾಮಯ್ಯ 4.48 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಇವತ್ತು ಸದನದಲ್ಲಿ ಮಂಡಿಸಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. 4,48,000 ಕೋಟಿ ಗಾತ್ರದ ಬಜೆಟ್ ಅನ್ನ ಇವತ್ತು ರಾಜ್ಯಕ್ಕೆ ಕೊಟ್ಟಿರತಕ್ಕಂಥದ್ದು. ಪ್ರಮುಖವಾಗಿ ಬೆಳಿಗ್ಗೆ 9:45 ಸುಮಾರಕ್ಕೆ ವಿಧಾನಸೌಧಕ್ಕೆ ಆಗಮಿಸಿದಂತಹ ಸಿಎಂ ಸಿದ್ದರಾಮಯ್ಯನವರು ಮೊದಲಿಗೆ ತಮ್ಮ ಕ್ಯಾಬಿನೆಟ್ನ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕೂಡ ಮಾಡಿ ಅಲ್ಲಿ ಬಜೆಟ್ಗೆ ಅನುಮೋದನೆಯನ್ನ ಪಡೆದು ಆ ನಂತರ ಅಲ್ಲಿಂದ ನೇರವಾಗಿ ವಿಧಾನಸಭೆಯ ಸದನಕ್ಕೆ ಹೋಗಿ ಅಲ್ಲಿ ಬಜೆಟ್ ಅನ್ನ ಮಂಡನೆಯನ್ನ ಮಾಡ್ತಾರೆ. ಅಕ್ಕ ಮಹಾದೇವಿ ಅವರ ವಚನಗಳಿಂದ ಆರಂಭ ಆದಂತಹ ಈ ಒಂದು ಬಜೆಟ್, ಸಿದ್ದರಾಮಯ್ಯ ಅವರ ಬಜೆಟ್ ಸುಮಾರು 3 ಗಂಟೆ 40 ನಿಮಿಷಗಳ ಕಾಲ ನಿರರ್ಗಳವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಿದ್ರು. ಈ ಒಂದು ಬಜೆಟ್ನಲ್ಲಿ ಬಹುಪಾಲು ಅಂದ್ರೆ ಸಿಂಹಪಾಲು ಇಲ್ಲಿ ಗ್ಯಾರಂಟಿಯ ಯೋಜನೆಗಳಿಗೆ ಎತ್ತಿಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಾಗಿ ಕಂಡುಬರ್ತಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಭರವಸೆಯನ್ನ ಏನ್ ಕೊಟ್ಟಿತ್ತು ಅದನ್ನು ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಬಜೆಟ್ ನಲ್ಲಿ ಕೂಡ ತಮ್ಮ ಬಜೆಟ್ ಸಿಂಹಪಾಲನ್ನ ಗ್ಯಾರಂಟಿಯ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಎದ್ದು ಕಾಣುತ್ತೆ. ಇನ್ನು ಉಳಿದಂತೆ ಕೃಷಿ ಹಾಗೇನೆ ಬೆಂಗಳೂರಿನ ಜಿಬಿಎ ಆಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ, ಕಾರಿಡಾರ್ಗಳ ಅಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನು ಮುಗಿತು. ಬಜೆಟ್ ಅನ್ನು ಮುಗಿದ ನಂತರ ಏಕಾಏಕಿಯಾಗಿ ಬಿಜೆಪಿಯವರು ಈ ಒಂದು ಬಜೆಟ್ ಅನ್ನ ಖಂಡಿಸಿ ಪ್ರತಿಭಟನೆಗೆ ಇಳಿದರು. ಏಕೆಂತಂದ್ರೆ ಸಹಜವಾಗಿ ವಿರೋಧ ಪಕ್ಷದವರು ಆಡಳಿತ ಪಕ್ಷ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡುವ ಸಂದರ್ಭದಲ್ಲಿ ಟೀಕೆ ಮಾಡುವಂತದ್ದು ಸಹಜ. ಆದರೆ ಈ ಬಾರಿ ಅದೊಂದಷ್ಟು ಅತಿರೇಕಕ್ಕೆ ಹೋಯ್ತೇನೋ ಅಂತಕ್ಕಂಥದ್ದು. ಯಾಕೆಂತಂದ್ರೆ 4,48,000 ಕೋಟಿಯ ಬಜೆಟ್ ಅನ್ನ ಕೊಟ್ಟಿದ್ದರೂ ಕೂಡ ಸಿದ್ದರಾಮಯ್ಯ ಅವರು ಗುರುತರವಾಗಿ ಯಾರಿಗೂ ಕೂಡ ಸರಿಯಾಗಿ ಒಂದು ಮಾನದಂಡಗಳ ಪ್ರಕಾರವಾಗಿ ಸರಿಯಾದಂತಹ ಅನುದಾನವನ್ನು ಕೊಡೋದಕ್ಕೆ ಒದಗಿಸಿಲ್ಲ ಅಂತಕ್ಕಂತಹ ಒಂದು ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಕರಾವಳಿಯ ಭಾಗಕ್ಕೆ ಯಾವುದೇ ರೀತಿಯ ವಿಶೇಷವಾದಂತಹ ಒತ್ತನ್ನು ಕೊಟ್ಟಿಲ್ಲ ಅಂತ ಹೇಳಿ ಕಾರ್ಕಳ ಸುನೀಲ್ ಕುಮಾರ್ ಅವರು ಆರೋಪವನ್ನು ಮಾಡಿದ್ರೆ, ಇದೊಂದು ಕರ್ನಾಟಕ ರಾಜ್ಯದ ಜನರ ಪಾಲಿಗೆ ಜನರಿಗೆ ಇದೊಂದು ಚೆಂಬನ್ನ ಕೊಟ್ಟಿರತಕ್ಕಂತಹ ಬಜೆಟ್ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಹಾಗೇನೆ ಏನು ರಾಜ್ಯ ಬಿಜೆಪಿ ಅಧ್ಯಕ್ಷರು ಆದಂತಹ ವಿಜೇಂದ್ರ ಅವರು ಚೊಂಬನ ಪ್ರದರ್ಶನ ಮಾಡುವ ಮೂಲಕ ಪ್ರತಿಭಟನೆಗೆ ಇಳಿದ್ರು. ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಪ್ರತಿಭಟನೆಯನ್ನ ಮಾಡಿ ಸಿದ್ದರಾಮಯ್ಯ ಅವರು ಈ ಬಜೆಟ್ಗೆ ಸಾಲವನ್ನ ಮಾಡುವುದರಲ್ಲಿ ಎತ್ತಿದಾಗ, ಹೀಗಾಗಿ ಸಾಲವನ್ನ ಮಾಡುವ ಮೂಲಕ ರಾಜ್ಯದ ಜನರಿಗೆ ಬಿಸಿ ತುಪ್ಪವನ್ನು ಉಣಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಒಟ್ಟಾರೆ ಸಾಲ, ರಾಜ್ಯದ ಸಾಲ ಈಗ 8 ಲಕ್ಷ ಕೋಟಿಯನ್ನು ಮೀರಿದೆ. ಅದರ ಬಹುಪಾಲು 50% ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಸದ್ಯ ಇದರ ಇಂಚಿಂಚು ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಬಹುದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.